ಸೊ ಗುಣ ಕೇವ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಾಯಿತು. ಈಗ ರಿಟರ್ನ್ ಹೋಗ್ತಾಯಿದ್ವಿ. ಫಾಗ್ ಕವರ್ ಆದಾಗ ಒಳ್ಳೆ ಅಮೇಝಿಂಗ್ ವ್ಯೂ ಸಿಗುತ್ತೆ. ಹಿಂದೆ ಆಗುತ್ತೆ ಇವರು ಹೋಗೋಕ್ಕೆ ಮನ್ಸು ಬರ್ತಾಯಿಲ್ಲ. ಬಟ್ ಏನು ಮಾಡೋದು, ಇನ್ನೂ ಬೇರೆ ಪ್ಲೇಸ್ಗಳು ನೋಡಬೇಕು. ನಮ್ಮೂರಿಗೆ ನಾವು ಹೋಗಿ ಸೇರ್ಕೋಬೇಕು. ಸೊ ಒಳ್ಳೇಬೇಕು ಅಷ್ಟೇ ಇಲ್ಲಿಂದ. ಆದರೂ ಮಾತ್ರ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಫ್ರೆಂಡ್ ಯೂಸ್ ಟಾಯ್ಲೆಟು ಇದೆ ಇಲ್ಲಿ ಗುಣ ಕೇವ್ಸ್ ಹತ್ರ ಬಂದರೆ, ಟೆನ್ಷನ್ ಇಲ್ಲ. ಸೊ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೋದು ಇಲ್ಲೇ. ಬಟ್ ಎಲ್ಲ ಕಡೆ ಒಂದೇ ಥರ ಇರುತ್ತೆ. ಸೊ ಒಂದು ಕಡೆ ಒಂದು ನೋಡಿದ್ರೆ ಸಾಕು. ಅದಕ್ಕೆ ಇಲ್ಲಿಂದ ಹೊರಡ್ತಾಯಿದ್ವಿ. ಸೊ ನೆಕ್ಸ್ಟು ಅದು ಪಿಲ್ಲರ್ ರಾಕ್ ವ್ಯೂ ಪಾಯಿಂಟ್ ಅಂತಿತ್ತಲ್ಲ, ಅದನ್ನು ನೋಡೋಣ ಅಂತ. ಸೊ ಲೆಟ್ಸ್ ಸಿ ಹಿಂಗಿದೆ. ಸೊ ಗುಣ ಕೇವ್ಸ್ ಮುಗೀತು. ಈಗ ಇಲ್ಲಿಂದ ಪಿಲ್ಲರ್ ರಾಕ್ ವ್ಯೂ ಪಾಯಿಂಟ್ ಅಂತ ಇದೆಯಂತೆ. ಇಲ್ಲೇ ಇದೆಯಲ್ಲ 1 ಕಿಲೋಮೀಟರ್ ಪಿಲ್ಲರ್ ರಾಕ್. ಸೊ ಅದನ್ನು ನೋಡೋಕ್ಕೆ ಹೊರಟಿದ್ವಿ. ಫಾಗ್ ಹೆಂಗಿದೆ ಅಂದರೆ ಮಾತ್ರ ನಿಜವಲ್ಲೂ ಮನ್ಸಿಗೆ ತೃಪ್ತಿ ಆಗೋಯ್ತು. ಇಷ್ಟು ಫಾಗಿಲ್ಲಿ ಓಡಾಡಿ 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 2 ದಿನದಿಂದ ನಿನ್ನೆ ಇವತ್ತು ಫುಲ್ಲು ಕರೆ ಫಾಗ್ ಹೆವಿ ಇಷ್ಟ. ವಾವ್, ಸೂಪರ್ ಗುರು. ಏನಿದು ಸ್ಪೆಷಲ್ ಎಫೆಕ್ಟ್ಸ್. ಚಿಂದಿ ಪಿಲ್ಲರ್ ರಾಕ್ ವ್ಯೂ ಪಾಯಿಂಟ್ ಬಂತು. ಎಲ್ಲ ಪಾರ್ಕಿಂಗ್ ಇದೆ. ಓಕೆ, ನೋಡೋಣ. ಪಾರ್ಕಿಂಗ್ ಹುಡುಕ್ಬಿಟ್ಟು ಪಾರ್ಕಿಂಗ್ ಹಾಕ್ಬಿಟ್ಟು ಹೋಗಿ ಪಿಲ್ಲರ್ ರಾಕ್ ಹೆಂಗಿದೆ ಅಂತ ನೋಡೋಣ. ವ್ಯೂ ಪಾಯಿಂಟು ಎಂಟ್ರಿ ಫೀಸ್ ಬಂದು ಇಲ್ಲೂ 10 ರೂಪಾಯಿನೇ. ಫ್ಯಾಮಿಲಿ ಸಮೇತ ಹೋಗೈತೆ ನೋಡ್ಬಿಡ್ತೀವಿ. ಆನೆ ಚೆನ್ನಾಗಿ ಮಾಡವ್ರೆ. ಯಾವ ವ್ಯೂ ಕಾಣಲ್ಲ ಇಲ್ಲಿ. ಸುಮ್ಮನೆ ಟಿಕೆಟ್ ತೊಗೊಂಡು ಒಳಗೆ ಬಂದವಲ್ಲ ಮೂರ್ತಿ, ಯಾವ ವ್ಯೂ ಕಾಣಲ್ಲ. ಏನು ಕಾಣ್ತಾ ಇಲ್ಲ. ಸುಮ್ಮನೆ ಹೋಗ್ಬೇಕಷ್ಟೆ. ಇಲ್ಲಿ ಯಾವುದೋ ಫಾಲ್ಸ್ ಬೇರೆ ಹರಿತೈತೆ ನೋಡಿ, ಅದೇ ನೋಡ್ಕೋಬೇಕಷ್ಟೇ ಈಗ. ಓಪನ್ ಆಗ್ತಾ ಇದೆ ನೋಡಿ, ಇದೆ ಪಿಲ್ಲರ್ ರಾಕ್. ಇನ್ನು ಕಂಪ್ಲೀಟಾಗಿ ಓಪನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಲೈಟಾಗಿ ಓಪನ್ ಆಗ್ತಾ ಇದೆ ನೋಡಿ. ವಿಜುವಲ್ ಹೆಂಗಿದೆ, ಸೇಮ್ ಪಕ್ಷಿ ಸೌಂಡ್ ಥರ ಬರುತ್ತದು. ಕ್ರೇಜಿ ಅಲ್ಲ, ಕಲೆ ವ್ಯೂ ಓಪನ್ ಆಗ್ತಾ ಇದೆ. ಸೊ ಕಂಪ್ಲೀಟ್ ಓಪನ್ ಆಗುತ್ತೆ, ನೋಡೋಣ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಅದೇ. ಎಷ್ಟೊತ್ತಾದರೂ ವ್ಯೂ ಏನು ಕ್ಲಿಯರ್ ಆಗ್ತಾ ಇಲ್ಲ. ಸೊ ಅಲ್ಲಿದೆ ಪಿಲ್ಲರ್ ರಾಕ್ಸು, ಅದು ನೋಡೋಣ ಅಂದರೆ ವ್ಯೂ ಕ್ಲಿಯರ್ ಆಗ್ತಾಯಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೊಡ್ತಾಯಿದ್ದೆ. 1/2 ಅವರ್ ವೆಯ್ಟ್ ಮಾಡ್ದು, ಬಟ್ ಇಲ್ಲ, ವ್ಯೂ ಓಪನ್ ಆಗ್ತಾನೆ ಇಲ್ಲ. ಅವಾಗಲೇ ಒಂಚೂರು ಏನು ಸಿಕ್ತು ಅಷ್ಟೇ ವ್ಯೂ ಸಿಕ್ಕಿದ್ದು. ಸೊ ಹೊರಟ್ಬಿಡೋಣ ಅಂತ ಹೊರಡ್ತಾ ಇದೀವಿ ಅಷ್ಟೇ. ನೆನ್ನೆ ನೋಡಿ ಈವ್ನಿಂಗ್ ಬಂದಾಗ ಇಲ್ಲಿಗೆ ಬಂದಿದ್ದು ನಾವು. ಇದು ಕ್ಲೋಸ್ ಆಗಿತ್ತಲ್ಲ ಈ ಜಾಗ. ಇಲ್ಲಿ ಮುಂದೆ ಹಿಂಗೆ ಹೋದರೆ ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟ್ ಅಂತ ಇದೆ. ಇದು ಫುಲ್ ಗಾಲ್ಫ್ದೆ, ಫುಲ್ ಎಲ್ಲ ಗಾಲ್ಫ್ ಕೋರ್ಸು. ನಿನ್ನೆ ಬಂದಾಗ ಏನೂ ಕಾಣಿಸ್ತಾ ಇರಲಿಲ್ಲ ಸಂಜೆ ಬಂದಾಗ, ಬಟ್ ಇವಾಗೆಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. ವಾವ್, ಸೂಪರ್ ಗುರು. ಸೊ ಇವಾಗ ಕೊಡೈಕೆನಾಲ್ ಮುಗೀತು. ಕೊಡೈಕೆನಾಲಿನಿಂದ ಎಲ್ಲೋ ನೋಡ್ತಾ ಇದ್ದೀವಿ. ಸೊ ರಾಮೇಶ್ವರಂಗೆ ಹೋಗೋಣ ಅಂತ ಮೂರ್ತಿ ಹೇಳ್ತಾ ಇದ್ದ ನೆನ್ನೆ. ರಾಮೇಶ್ವರಮಲ್ಲೂ ಧನುಷ್ಕೋಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟ್ಬಿಡ್ತಾ ಇದ್ದೀವಿ. ಸೊ ಅಲ್ಲಿಗೆ ಮೂರ್ತಿ ಹೋಗ್ಬೇಕಾರೆ ಇದಕ್ಕೆ ವಯಾ ಮಧುರೈ ಹೋಯ್ತೀವಿ. ಮದ್ದೂರಲ್ಲ ಕಣಪ್ಪ, ಮಧುರೈ, ಚನ್ನಪಟ್ಟಣ ಮದ್ದೂರಲ್ಲ. ಮನೆಗೆ ಹೊಂಟ್ಕೊಂಡೋದೆ ಮದ್ದೂರ್ಗೆ ಹಾಕೊಂಡು ಆಮೇಲೆ ಮಧುರೈ. ಹಾಂ, ಮದ್ದೂರು ಆದ್ಮೇಲೆ 2 AI ಸೇರಿಸು, ಮಧುರೈಗೆ ಹೋಯ್ತದೆ. ಮಧುರೈಲಿ ಟೆಂಪಲ್ ನೋಡಿಕೊಂಡು ಹಂಗೆ ರಾಮೇಶ್ವರಂಗೆ ಹೊರಟ್ಬಿಡ್ತೀವಿ. ಇನ್ನೂ ಬೇಜಾನ್ ಪ್ಲೇಸ್ ಇದೆ, ಬಟ್ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ. ಸೊ ಇಲ್ಲಿಂದ ಎಕ್ಸಿಟ್ ಆಗಿ ಮಧುರೈ, ಸೇಮ್ ಅದೇ ಕೊಡೈಕೆನಾಲ್ ಘಾಟ್ ರೋಡಲ್ಲೇ ಹೋಗ್ಬೇಕು. ಮತ್ತೆ ಹೋಗ್ಬಿಟ್ಟು ಮಧುರೈ ಹೈವೇಗೆ ಜಾಯ್ನ್ ಆಗುತ್ತೆ. ಸೊ
ಸೊ ಹಂಗೋಗಿ ಮಧುರೈಗೆ ಹೋಗಿ ಮಧುರೈ ಮೀನಾಕ್ಷಿ ಟೆಂಪಲಲ್ಲಿ ದೇವ್ರು ನೋಡಿಕೊಂಡು ಆಮೇಲೆ ಆ ಕಡೆಯಿಂದ ರಾಮೇಶ್ವರಂ. ಮಧ್ಯಾಹ್ನ 12:15 ಹೆಂಗಿದೆ ನೋಡಿ ಇಲ್ಲಿ. ಮಠ ಮಧ್ಯಾಹ್ನ 12:15 ಇಂಥ ಟೈಮಲ್ಲಿ ಹಿಂಗಿದೆ ನೋಡಿ, ಫುಲ್ ಫಾಗು. ಚಿಂದಿ ಆಗಿದೆ ಮಾತ್ರ ವೆದರು. ಈ ವೆದರ್ ಎಂಜಾಯ್ ಮಾಡೋಕ್ಕೆ ಬರೋದಲ್ಲ ಕೊಡೈಕೆನಾಲ್ಗೆ. ಆದರೂ ಸಕ್ಕತ್ತಾಗಿದೆ ಮಾತ್ರ ವೆದರು. ಕೊಡೈ ಘಾಟ್ ರೋಡ್. ಸೊ 72 ಕಿಲೋಮೀಟ್ರು ಅದು ಕೊಡೈ ಘಾಟ್ ರೋಡ್, ಮೇನ್ ರೋಡ್ ಅಂದರೆ ಫುಲ್ ಘಾಟ್ ಮುಗಿಸಿ ಕೆಳಗೆ ಹೋಗೋಷ್ಟರಿಗೆ ಅಷ್ಟಾಗುತ್ತೆ. ಅದಾದಮೇಲೆ ನಾರ್ಮಲ್ ಹೈವೇ ಸಿಗೋದು. ಅಲ್ಲಿವರೆಗೂ ಫುಲ್ ಹಿಂಗೆ ಇರುತ್ತೆ ನೋಡಿ. ಏನು ಕ್ರೇಜಿ ಆಗಿದೆ ಅಲ್ಲ, ಕ್ರೇಜಿ ಗುರು, ನಿಜವಾಗ್ಲೂ ಮಾತ್ರ ಸೂಪರ್. ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಚೆ ಬಂದಿದ್ದೀವಿ ಅಷ್ಟೇ. ಪೆರುಮಾಳ್ ಮಲೈ ಅಂತ ನೋಡಿ. ಇಲ್ಲಿ ಮಳೆನೇ ಇಲ್ಲ. ಇಲ್ಲಿ ಅಲ್ಲಿ ನೋಡೋರು ಮಳೆ ಹಂಗೆ ಸುರಿತಾ ಇದೆ, ಇಲ್ಲಿ ಮಳೆ ಇಲ್ಲ. ಒಂದೊಂದು ಕಡೆ ಮಳೆ, ಒಂದೊಂದು ಕಡೆ ಮಳೆ ಇಲ್ಲ. ನಾವು ಏನು ಮಾಡೋಣ ಹೇಳಿ? ರೈನ್ ಗೇರ್ಸ್ ಹಾಕ್ಕೋಬಾರ್ದ? ತಲೆ ಕೆಟ್ಟೋಗ್ತಾ ಇದೆ. ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ರೈನ್ ಗೇರ್ಸ್ ಎಲ್ಲ ತೆಗೆದುಬಿಟ್ಟು ಶಿಸ್ತಾಗಿ ರೈಡ್ ಮಾಡ್ಬೇಕೀಗ. ಕೊಡೈಕೆನಾಲ್ ಘಾಟ್ ಇಳಿಸ್ಬೇಕಾದ್ರೆ ಬರೀ ವ್ಯೂಸೇ ಸಿಗುತ್ತೆ ಎಲ್ಲ ಕಡೆ. ಒಳ್ಳೊಳ್ಳೆ ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ವ್ಯೂಸ್ ನೋಡಿ. ಇದು ಫಾಲ್ಸು ಫುಲ್ಲು ಈ ಕಡೆ ರೋಡ್ ಸೆಂಟ್ರಲ್ಲಿ ಗ್ಯಾಪ್ ಇದೆ. ಸಕ್ಕದಾಗಿ ಕಾಣಿಸ್ತದೆ ಮಾತ್ರ. ಇಲ್ಲೇ ಒಂಚೂರು ರೋಡ್ ದೊಡ್ಡ ಮಾಡಿಬಿಟ್ಟಿದ್ರೆ ಎಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ನೋಡ್ಕೋಬೋದು. ಒಂದು ಒಳ್ಳೆ ವ್ಯೂ ಪಾಯಿಂಟ್ ಆಗಿರೋದು. ಬಟ್ ಏನು ಮಾಡಿಲ್ಲ. ಓಕೆ, ಇರೋದ್ರಲ್ಲೇ ಸಕ್ಕದಾಗಿದೆ. ಕೊಡೈ ಘಾಟ್ ರೋಡ್ ಇನ್ನೇನು ಮುಗಿತಾ ಇದೆ. ಪಕ್ಕದಲ್ಲಿ ಯಾವುದೋ ಒಂದು ಬೆಟ್ಟ ಕಾಣಿಸ್ತಾ ಇದೆ ನೋಡಿ. ಮೋಡದ ಒಳಗಡೆ ಇದೆ ಗುರು ಅದು. ಮೋಡನೇ ಟಚ್ ಆಗ್ತಾ ಇದೆ. ಇನ್ನು ಎಷ್ಟೆಷ್ಟು ದೊಡ್ಡ ಬೆಟ್ಟಗಳು ಇದ್ದಾವೆ ಈ ಸೈಡು. ಯಪ್ಪ, ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ನತ್ತೆ. ಆ ಸ್ಪಾಟಲ್ಲಿ ಇದ್ದರೆ ಸಕ್ಕದಾಗಿರುತ್ತಲ್ಲ. ಮೋಸ್ಟ್ಲಿ ನಾವು ಕೊಡೈಕೆನಾಲ್ ಇದ್ವಲ್ಲ ಹಾಗೆ ಇರುತ್ತೆ. ನಾವು ಅಲ್ಲಿಂದ ಏನು ಚೆನ್ನಾಗಿ ಕಾಣಲ್ಲ, ಬಟ್ ಇಲ್ಲಿಂದ ನೋಡೋಕ್ಕೆ ಚೆನ್ನಾಗಿ ಕಾಣೋದಲ್ಲ. ಅಲ್ಲೋದ್ರೆ ಏನು ಕಾಣೋದೇ ಇಲ್ವಲ್ಲ, ಬರೀ ಫಾಗ್ ಎಂಜಾಯ್ ಮಾಡ್ಬೇಕಷ್ಟೇ. ಸೊ ಇನ್ನೊಂದು ಸ್ವಲ್ಪ ದೂರ ಘಾಟು ಎಂಡ್ ಆಗ್ತಾ ಇದೆ. ಘಾಟು ಎಂಡ್ ಆದಮೇಲೆ ಇಲ್ಲಿಂದ ಹೈವೇ ಮಧುರೈಗೆ. ಕೊಡೈ ಘಾಟ್ ರೋಡ್ ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಧ್ಯದಲ್ಲಿ ಇನ್ನೂ ಒಂದಷ್ಟು ಕಡೆ ಗುಂಡಿಗಳಿದೆ, ಬಟ್ ಅದೆಲ್ಲ ರೆಡಿ ಮಾಡ್ತಾಯಿದ್ರು, ನಡೀತಾಯಿತ್ತು. ಮಧುರೈ ಇಲ್ಲಿಂದ ಇನ್ನೂ 72 ಕಿಲೋಮೀಟ್ರು. ಮುನ್ನಾರ್ 114 ಕಿಲೋಮೀಟ್ರು. ಮುನ್ನಾರೇನು ಬೇಡ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ನೆನ್ನೆ ಫೀಲ್ ಮಾಡೋದಲ್ಲ. ನೆನ್ನೆ ಇವತ್ತೆಲ್ಲ ಸೇಮ್ ಹಂಗೆ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಸರಿಗೆ ಮುನ್ನಾರಿಗೆ ಪ್ಲ್ಯಾನ್ ಮಾಡ್ಕೊಂಡ್ರಾಯ್ತು. ಈಗಿದು ಸಾಕು. ಅದಕ್ಕೆ ಬೇರೆ ಥರ ಪ್ಲೇಸ್ಗಳು ನೋಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ ಅಲ್ಲಿ ಘಾಟ್ ಮೇಲೆ ಮಳೆ ಇರಲಿಲ್ಲ. ಘಾಟ್ ಇಳೀತಾ ಇದ್ದಂಗೆ ಮಳೆ ಶುರು ಆಗೋಯ್ತು. ಫುಲ್ ಗಾಡಿ ನಿಲ್ಲಿಸ್ಬಿಟ್ಟು ಫುಲ್ ಪ್ಯಾಕಪ್ ಆಯ್ತಾ ಇದ್ದೀವಿ. ಮತ್ತೆ ರೈನ್ ಗೇರ್ಸ್ ಎಲ್ಲ ಮತ್ತೆ ಹಾಕೋತಾ ಇದ್ದೀವಿ. ಹಾಕೋಣ ನೋಡಿ. ಈ ಕಡೆ ಫುಲ್ಲು ಮಳೆ. ಈ ಕಡೆ ಮಳೆ ಇರಲಿಲ್ಲ, ಬಟ್ ಈ ಕಡೆ ಫುಲ್ಲು ಮಳೆ. ನಾವು ಹೋಗ್ಬೇಕಿರೋದು ಆ ಕಡೆನೇ, ಅದಕ್ಕೆ ಪ್ಯಾಕಪ್. ನೋಡಿ ಮಳೆ ಬರ್ತಾ ಇದ್ದಂಗೆ ಬೆಟ್ಟದ ಮೇಲೆ ಅದೇ ಘಾಟ್ ನಾವು ಇಳಿದಿದ್ದು. ಫುಲ್ ಎಲ್ಲ ಕ್ಲೌಡ್ ಹಂಗೆ ಕವರ್ ಆಗ್ತಾಯಿದೆ ನೋಡಿ. ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಒಂದು ಫೋಟೋ ತೆಗೆದುಬಿಡೋಣ, ಚೆನ್ನಾಗಿರೋದು ಏನಕ್ಕೆ ಬಿಡಬೇಕು. ಸೊ ಇನ್ನು 61 ಕಿಲೋಮೀಟರ್ ಮಧುರೈಗೆ. ಈಗ ಟೈಮ್ ಆಲ್ರೆಡಿ 2 ಗಂಟೆ. ನಾವು ಗೆಸ್ ಮಾಡಿದ ಪ್ರಕಾರ ಒಂದು 2:15 ಮಧುರೈಲಿ ಇರ್ತೀವಿ ಅಂತ ಅಂದ್ಕೊಂಡು, ಬಟ್ ಅಲ್ಲೆಲ್ಲ ವ್ಯೂಸು ಚೆನ್ನಾಗಿತ್ತು ಅಂತ ಅಲ್ಲಲ್ಲೇ ನಿಲ್ಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದು ಅದು ಟೈಮ್ ಹಿಡಿದ್ಬಿಡ್ತು. ಅದಕ್ಕಾಗಿ ಈಗ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ. ಬಟ್ ಏನಿಲ್ಲ, ಲೇಟ್ ಅಂದರೆ ಟೈಮ್ ಪ್ಲೇಸ್ ಎಂಜಾಯ್ ಮಾಡೋಕ್ಕೆ ತಾನೇ ಬಂದಿರೋದು. ನಾವು ಕಂಪ್ಲೀಟಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ಅಷ್ಟೇ. ಹೈವೇಗಳು ಮಾತ್ರ ಮಾತಾಡೋಂಗಿಲ್ಲ ಗುರು. ಹಂಗೆ ನೋಡಿ ಅಲ್ಲಲ್ಲೇ ಎಲ್ಲ ಸುಮ್ಮನೆ ಏನೂ ಇಲ್ಲ, ಅದು ಸುಮ್ಮನೆ ಇಂಡಿಕೇಶನ್ಸ್ ಲೋಡೋನ್ಗೆ. ಯಾಕಂದರೆ ಇಲ್ಲೊಂದು ಮುಂದೆ ಏನಾದ್ರು ಇರುತ್ತೆ ಊರು ಆ ಥರ, ಅದಕ್ಕೋಸ್ಕರ ಚೆನ್ನಾಗಿ ಮಾಡಿದೆ ನೋಡಿ. ಇಲ್ಲಿ ಟರ್ನಿಂಗ್ ಇದೆಯಲ್ಲ ಊರಿಗೆ, ಅದಕ್ಕೋಸ್ಕರ ಅದು ಹಾಕಿದ್ದಾರೆ. ನಮ್ಮ ಹೈವೇಗಳು ಯಾಕೆ ಹಿಂಗಿಲ್ಲ? ಇದು ನಮಗೆ ಕಾಡುವ ಕಟ್ಟ ಕಡೆಯ ಪ್ರಶ್ನೆ. ಸೊ ವ್ಯೂ ನೋಡಿ ಹಂಗೇನೆ, ವ್ಯೂ ಹೆಂಗಿದೆ ಅಂತ. ಮಧುರಾ ಹೈವೇ ಇದು.
ಮಧುರೈಗೆ ಹೋಗ್ತಾ ಇದೀವಿ. ನಂದು 27 ಕಿಲೋಮೀಟರ್ ಇದೆ ಮಧುರೈ. ಈಗ ಮಧುರೈ ಹತ್ತತ್ರ ಬರ್ತಾ ಇದೀವಿ. ಮಧುರೈಗೆ ಎಂಟ್ರಿ ಆಯ್ತಾ ಇದೀವಿ. ಮಧುರೈ ಟೆಂಪಲ್ಗೆ ಹೋಗ್ಬೇಕು ಅಂದರೆ ಕನ್ಯಾಕುಮಾರಿ ಹೈವೇಲಿ ಲೆಫ್ಟ್ ತಗೊಂಡು ಹೋಗ್ತಾ ಇದೀವಿ. ಹೈವೇಯಿಂದ 14 ಕಿಲೋಮೀಟ್ರು. ನಾವು ಆ್ಯಕ್ಚುಲಿ ಧನುಷ್ಕೋಡಿಗೆ ಹೋಗ್ತಾ ಇರೋದು, ರಾಮೇಶ್ವರಂ ಧನುಷ್ಕೋಡಿ. ಆನ್ ದ ವೇ ಇದೆಯಲ್ಲ, ಇದನ್ನು ನೋಡಬೇಕು ಅಂತ ನಮ್ಮ ಮೂರ್ತಿ ಬೈ ಅವರು ಇಷ್ಟಪಟ್ಟಿದ್ದಕ್ಕೆ ಸರಿ ಅಂದ್ಬಿಟ್ಟು ಒಳಗೆ ಬಂದಿರೋದು. ಟೆಂಪಲ್ ಸಕ್ಕದಾಗಿದೆ, ಇದು ದೊಡ್ಡ ಟೆಂಪಲ್ಲು. ಅಲ್ಲೆಲ್ಲೋ ಬೋರ್ಡ್ ಹಾಕಿರೋ ಟೆಂಪಲ್ ಸಿಟಿ ಅಂತ. ಇದೇನಾ ಟೆಂಪಲ್ ಸಿಟಿನಾ ಇದಕ್ಕೆ ಹೆಸರು ಮಧುರೈಗೆ? ಗೊತ್ತಿಲ್ಲದೆ ಇರೋ ವಿಷಯ. ಓ, ಈ ಥರ ಟೆಂಪೋಗಳು ಇನ್ನೂ ಇದೆಯಾ ಗುರು? ಸಣ್ಣ ಸಣ್ಣ ಗಲ್ಲಿ ರೋಡಲ್ಲೇ ಬಂದರೆ ಈ ಥರ ದೊಡ್ಡ ಟವರ್ ಮುಂದೆ ಬರ್ತೀವಿ. ನಾರ್ತ್ ಟವರ್ ಅಂತೆ, ದೊಡ್ಡ ಗೋಪುರ. ಆ ಟೈಮಲ್ಲಿ ಎಷ್ಟು ದೊಡ್ಡದಾಗಿ ಕಟ್ಬಿಟ್ಟಿದ್ರು ಗುರು ದೇವಸ್ಥಾನಗಳನ್ನ. ಪಾರ್ಕಿಂಗ್ ಎಲ್ಲ ಇಲ್ಲಿಲ್ಲ ರೋಡಲ್ಲೇ. ಸೊ ಇಲ್ಲೂ ನಿಲ್ಲಿಸ್ಬಿಟ್ಟು ಹೋಗಿ ಟೆಂಪಲ್ ನೋಡ್ಕೊ ಬರ್ತೀವಿ. ಸೊ ಮಧುರೈ ಮೀನಾಕ್ಷಿ ಟೆಂಪಲ್ಗೆ ಹೋಗಿದ್ದು ಒಂದು 2 hours ಹಿಡಿತು ದರ್ಶನಕ್ಕೆ. ಒಳಗಡೆ ಒಂದು ಎಲೆಕ್ಟ್ರಾನಿಕ್ ಡಿವೈಸು ಅಲೋ ಇಲ್ಲ. ಫುಲ್ ಪಕ್ಕ ಸ್ಕ್ಯಾನ್ ಮಾಡಿಬಿಡ್ತಾರೆ. ಬಡ್ಸು, ಇಯರ್ಫೋನ್ಸ್, ಬ್ಲೂಟೂತ್ ಇಯರ್ಫೋನ್ಸ್ ಅದೂ ಬಿಡೋಲ್ಲ. ಸೊ ಎಲ್ಲ ಕಿತ್ತು ಮಾಡ್ಕೊಂಡಿದ್ದು ಕೌಂಟ್ರಲ್ಲಿ. ಈಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಎಲ್ಲ ಈಸ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಏನು ತೋರ್ಸೋಕ್ಕಾಗಲಿಲ್ಲ ಟೆಂಪಲ್ನ. ಮತ್ತು ಶ್ರೀರಂಗಮಲ್ಲಿ ದೇವಸ್ಥಾನ ಸುತ್ತಾಡ್ತೀವಲ್ಲ, ಆ ಥರ ಸುತ್ತಾಡೋಕ್ಕೂ ಆಗಲ್ಲ. ಇಲ್ಲಿ ಫುಲ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ, ಬರೀ ನಡ್ಕೊಂಡು ಸುತ್ತಾಡ್ಬೋದು. ಸೊ ಅದಕ್ಕೋಸ್ಕರ ಈಗ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ರಾಮೇಶ್ವರಂ ಧನುಷ್ಕೋಡಿಗೆ ಹೊರಡ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ. ರಾಮೇಶ್ವರಂ ಹೈವೇ ಸಕ್ಕದಾಗಿದೆ. ಹೈವೇ ಒಂದೇ ಸ್ಟ್ರೆಚಲ್ಲಿ ಹೊಡಿತಾ ಇರೋದಷ್ಟೇ. ಹೈವೇಲಿ ಹೋಗ್ತಾ ಇದ್ರೆ ನಿಲ್ಲಿಸ್ಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಎಲ್ಲೂ ಹಂಗಿದೆ ಹೈವೇ, ಸುಮ್ಮನೆ ಹೋಗ್ತಾ ಇರೋದಷ್ಟೇ ನಾನ್ ಸ್ಟಾಪ್. ನೋಡೋಣ ಆಮೇಲೆ ಎಲ್ಲಾದರೂ ಒಂದು ಕಡೆ ಊಟಕ್ಕೆ ಹಾಕ್ಕೊಂಡು ಊಟ ಗೀಟ ಮಾಡಿಕೊಂಡು ಸೀದಾ ರಾಮೇಶ್ವರಂಗೆ ಹೋಗಿ ಸ್ಟೇ ಆಗ್ಬಿಡೋದು. ಸೊ ರಾಮೇಶ್ವರಂಗೆ ಇನ್ನೊಂದು 60 ಕಿಲೋಮೀಟ್ರ್ ಇದ್ದಂಗೆ ಈ ಥರ ಸಿಂಗಲ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸಿಂಗಲ್ ರೋಡ್ ಹೈವೇ. ರಿಫ್ಲೆಕ್ಟರ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ, ಒಳ್ಳೆ ಪಳ 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 ಅಂತ ಹೊಡಿತಾ ಇದೆ. ರಾಮೇಶ್ವರಂ ರೀಚ್ ಆಗೋಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆಲ್ರೆಡಿ ಟೈಮ್ ತುಂಬ ಆಗ್ಬಿಟ್ಟಿದೆ. ಸೊ ಅಲ್ಲೋಗಿ ರೂಮ್ ಹುಡುಕಿ ಸ್ಟೇ ಮಾಡಬೇಕು. ಇದು ರಾಮೇಶ್ವರಂ ಟೆಂಪಲ್ ರೋಡು. ಬಟ್ ಇವ್ರು ಯಾರೋ ರೂಮ್ ತೋರಿಸ್ತೀನಿ ಅಂದರು. ಸೊ ರೂಮ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ರೂಮ್ ಇಷ್ಟ ಆದರೆ ಓಕೆ ಮಾಡೋದು, ಇಲ್ಲ ಅಂದರೆ ಬೇರೆದು ಹುಡ್ಕೋದು. ರೂಮ್ಸ್ ಏನು ಮಸ್ತಾಗಿದ್ದಾವೆ. ಎಲ್ಲ ಕಡೆ ರೂಮ್ಸ್ ಅವೈಲೇಬಲ್ ಅಂತ ಬೋರ್ಡ್ಗಳು ನೋಡಿ 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 ಸಾಕಾಗೋಯ್ತು. ಅಷ್ಟೊಂದಿಂದ ಸಿಗುತ್ತೆ ರೂಮ್ಸ್, ಏನು ತೊಂದರೆ ಇಲ್ಲ, ಹುಡ್ಕೋಣ.